ಬೇಡಿ. 12 ದಿವಸ ಇದೆ ಇನ್ನು. ಚೆನ್ನಾಗಿ ಮನಸ್ಸಿಟ್ಟು ಗಮನ ಇಟ್ಟು ಎಷ್ಟೊತ್ತು ಓದಬೇಕು ಮಕ್ಕಳು ಅಂದರೆ ನಾನು ಹೇಳ್ತೀನಿ 24 ಗಂಟೆ ಓದಬೇಕು. ಎಷ್ಟೊತ್ತು ಓದಬೇಕು? 24 ಗಂಟೆನೂ ಓದಬೇಕು. ವಿದ್ಯಾತುರಾಣ ನ ಸುಖಂ ನ ನಿದ್ರಾ. ಯಾರಿಗೆ ವಿದ್ಯೆ ಬೇಕೋ ಅವರಿಗೆ ಸುಖದಲ್ಲಿ ನಿದ್ರೆಯಲ್ಲಿ ಮನಸ್ಸಿರಬಾರ್ದು. ವಿದ್ಯಾರ್ಥಿಗಳಿಗೆ ಸುಖ ಇಲ್ಲ, ಭೋಗ ಇಲ್ಲ, ಯೋಗವೇ. ಅಂದರೆ ಯೋಗ ಅನ್ನುವಂಥ ಮನಸ್ಸಿನಿಂದ ನಾವು ವಿದ್ಯಾಭ್ಯಾಸ ಮಾಡಬೇಕು. ಮಾಡ್ತೀರಾ? ಇನ್ನು 12 ದಿವಸ. TV ತಂಟೆಗೆ ಹೋಗಬೇಡಿ. T20 ವರ್ಲ್ಡ್ ಕಪ್ ತಂಟೆಗೆ ಹೋಗಬೇಡಿ. ನಡೀತಾ ಇದೆಯಲ್ಲ ಈಗ. ತಂಟೆಗೆ ಹೋಗಬೇಡಿ. ರಾಜಕೀಯ ತಂಟೆಗೆ ಹೋಗಬೇಡಿ. ಎಲ್ಲೆಲ್ಲೋ ವಾರ್ ನಡೀತಾ ಇದೆ, ತಂಟೆಗೆ ಹೋಗಬೇಡಿ. ಅವೆಲ್ಲ ನಿಮಗೆ ಬೇಕಾಗಿಲ್ಲ. ನಾವು ಆ ನ್ಯೂಸ್ ನೋಡಿ ಮಾಡೋದೂ ಇಲ್ಲ, ನಮ್ಮಿಂದ ಆಗೋದೂ ಇಲ್ಲ. ಏನಾರು ಮಾಡ್ತೀವ? ಏನಾರು ಬದಲಾಯಿಸೋಕ್ಕಾಗುತ್ತಾ ನಮ್ಮ ಕೈಲಿ? ಅಲ್ಲೆಲ್ಲೋ ಅರಸೀಕೆರೆಯಲ್ಲಿ ಏನೋ ಆಯ್ತಂತೆ, ಬ್ರೇಕಿಂಗ್ ನ್ಯೂಸ್. ನಾವೇನು ಮಾಡ್ತೀವಿ? ಏನು ಮಾಡೋಕ್ಕಾಗತ್ತೆ? ಅರಸೀಕೆರೆಯಲ್ಲಿ ಏನೋ ಆಗಿದ್ದಕ್ಕೆ ನಾವು ಏನು ಮಾಡೋಕ್ಕಾಗತ್ತೆ? ಏನಾರು ಮಾಡೋಕ್ಕಾಗತ್ತಾ? ಯಾಕೆ ಬೇಕು? ಯಾರೋ ಒಬ್ಬ ಹೀರೋ ಬಂದಂತೆ ಮೈಸೂರಿಗೆ. ಏನು ಹೀರೋ ಬಂದ್ರೆ ಏನು? ಅವರು ಜೀವನಕ್ಕೋಸ್ಕರ ಅವ್ರು ಏನೋ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದಾರೆ ಅಲ್ವಾ? ಅವ್ರ ಜೀವನ ತಾನೇ ಅದು, ಅವ್ರ ಜೀವನ ಅದು. ಅವ್ರು ಅದಕ್ಕೆ ಬರ್ತಾರೆ, ಅವ್ರ ಹೆಸರಿದೆ, ಒಂದಷ್ಟು ಜನ ಸೇರ್ತಾರೆ. ಅದ್ರ ಬಗ್ಗೆ ಏನಂತ ಏನು ಯೋಚನೆ ಮಾಡೋದು? ನಿಮ್ಮ ಜೀವನದ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ. ಬೇರೆ ತಂಟೆ ಎಲ್ಲ ಬೇಡ. ಚೆನ್ನಾಗಿ ಪರೀಕ್ಷೆ ಬರೀರಿ, ಗೊತ್ತಾಯ್ತಾ? ಚೆನ್ನಾಗಿ ಬರೀರಿ. ಎಷ್ಟೊತ್ತು ಬೇಕೋ ಅಷ್ಟೊತ್ತೇ ಮಲ್ಕೊಳ್ಳಿ. 7 ಗಂಟೆ 8 ಗಂಟೆ ಎಲ್ಲ ನಿದ್ರೆ ಬೇಕಾಗಿಲ್ಲ ವಿದ್ಯಾರ್ಥಿಗಳಿಗೆ. ಚೆನ್ನಾಗಿ ಮಲ್ಕೊಂಡ್ರೆ 4 ಗಂಟೆ ಸಾಕು. IITಗೆಲ್ಲ ಪ್ರಿಪೇರ್ ಆಗೋರು ದಿನದಲ್ಲಿ 18 ಗಂಟೆ ಓದ್ತಾರೆ, ನೀಟ್ ಎಕ್ಸಾಮ್ಗೆಲ್ಲ. ಅವರು ನಮ್ಮ ಥರ ಮಕ್ಕಳೇ ತಾನೆ ಅಲ್ವಾ? ಅವ್ರೇನು ದೇವಲೋಕದಿಂದ ಇಳ್ಕೊಂಬಂದಿದ್ದಾರ? ಉದುರಿದಾರ ಅವ್ರ ಮೇಲಿಂದ? ಹೇಳಿ, ಉದುರಿದಾರ? ಇಲ್ವಲ್ಲ. ಮತ್ತು ಯಾಕೆ ನಾವು ಹಾಗೆ ಅನ್ಕೋತೀವಿ? ಅಲ್ಲಪ್ಪ ಅವರೆಲ್ಲ ನೀಟು, ಅವರೆಲ್ಲ ಸೆಟ್ಟು, ಅವರೆಲ್ಲ ಈ ಸೆಟ್ಟು ಆ ಸೆಟ್ಟು. ನಾವು ಹಾಗೆ ಆಗಬೇಕು, ನಾವು ಹಾಗೆ ಬರೀಬೇಕು. ಈಗ ವಿದ್ಯೆನೇ ಮುಖ್ಯ ಲೋಕದಲ್ಲಿ. ವಿದ್ಯೆ ಇಲ್ಲದೆ ಎಲ್ಲೂ ನಾವು ರಾಜಿಸಕ್ಕಾಗಲ್ಲ. ವಿದ್ಯೆ ಇದ್ದವರಿಗೇನೆ ಮರ್ಯಾದೆ. ಹಿಂದಿನ ಕಾಲದಲ್ಲಿ ಸುಭಾಷಿತವೇ ಆದರೂ ಕೂಡ ಸರ್ವೇ ಗುಣ ಕಾಂಚನಮಾಶ್ರಯಂತಿಯನ್ನ, ದುಡ್ಡಿದ್ದವನೇ ದೊಡ್ಡಪ್ಪ, ಇದೆಲ್ಲ ಕೇಳ್ತಿರಲ್ಲ. ಅವೆಲ್ಲ ಕಾಲ ಆಯಿತು. ಈಗ ವಿದ್ಯೆ ಇದ್ದವನಿಗೆ ವಿತ್ತ. ಏನು ಹೇಳಿ? ವಿದ್ಯೆ ಇದ್ದವನಿಗೆ ವಿತ್ತ ಅಂದ್ರೇನು? ವಿತ್ತ ಅಂದ್ರೇನು? ದುಡ್ಡು. ವಿದ್ಯೆ ಇದ್ದರೆ ದುಡ್ಡು ಬರುತ್ತೆ ನಿಮಗೆ. ವಿದ್ಯೆ ಇದ್ದರೆ ಮರ್ಯಾದೆ, ವಿದ್ಯೆ ಇದ್ದರೆ ಒಳ್ಳೆ ಕೆಲಸ, ವಿದ್ಯೆ ಇದ್ದರೆ ಹಣವಂತರಾಗ್ತೀರಿ. ವಿದ್ಯೆ ಇಲ್ಲದೆ ಹೋದರೆ ಏನೂ ಇಲ್ಲ. ಅದಕ್ಕೆ ಒಳ್ಳೆ ವಿದ್ಯಾವಂತರಾಗಬೇಕು, ಅದು ಮುಖ್ಯ. ಏನೋ ಒಂದು ಕೆಲಸ ಮಾಡ್ಕೊಂಡಿರ್ಬೋದು, ಮಾಡಿ. ಏನೇ ಕೆಲಸ ಆದರೂ ಮಾಡಿ. ಯಾವ ಕೆಲಸ ಮಾಡಿದ್ರೂ ಕೂಡ ತಪ್ಪಿಲ್ಲ, ಯಾವ ಕೆಲಸವೂ ಚಿಕ್ಕದಲ್ಲ. ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲರೂ ಬದುಕಬಹುದು. ಆದರೆ ವಿದ್ಯಾವಂತರಾಗಿ ಬದುಕಬೇಕು. ವಿದ್ಯಾರ್ಥಿ ದಶೆಯಲ್ಲಿ ವಿದ್ಯೆಯೇ ಮುಖ್ಯ. ಆದ್ದರಿಂದ ಚೆನ್ನಾಗಿ ಓದಿ, ಚೆನ್ನಾಗಿ ಪರೀಕ್ಷೆ ಬರೀರಿ. ನಮ್ಮ ಶಾಲೆಗೆ, ಶ್ರೀ ಗಣಪತಿ ಸಚ್ಚಿದಾನಂದ ವಿದ್ಯಾಸಂಸ್ಥೆಗೆ ಒಳ್ಳೆ ಹೆಸರು ತೊಗೊಂಡು ಬನ್ನಿ. ತರ್ತೀರಾ? ಒಳ್ಳೆ ಹೆಸರು ತೊಗೊಂಡು ಬನ್ನಿ. ನಿಮ್ಮ ತಂದೆ ತಾಯಂದ್ರಿಗೆ ಒಳ್ಳೆ ಹೆಸರು, ನಿಮಗೆ ಪಾಠ ಹೇಳಿಕೊಟ್ಟಂಥ ಟೀಚರ್ಗಳಿಗೆ ಒಳ್ಳೆ ಹೆಸರು. ಎಷ್ಟು ಸಂತೋಷ ಪಡ್ತಾರೆ. ನೀವು ಹಾಗೆ ಪರೀಕ್ಷೆ ಬರೆದು ಶಾಲೆಯಿಂದ ಹೊರಗೆ ಹೋದ್ಮೇಲೆ ಬೇರೆ ಕಡೆ ಓದ್ತಾ ಇದ್ರು, ಓದೆಲ್ಲ ಮುಗಿಸಿ ಕೆಲಸ ತೊಗೊಂಡ್ರು, ಶಾಲೆಯನ್ನು ಮರಿಬೇಡಿ. ಏನು ಜ್ಞಾಪಕ ಇಟ್ಕೋತೀರಾ? ಶಾಲೆಯನ್ನು ಮರಿಬೇಡಿ. ಪೂರ್ವ ವಿದ್ಯಾರ್ಥಿಗಳು ಅಂತ. ಇನ್ನೇನು 10th ಮುಗಿದ್ರೆ ನೀವು ಶಾಲೆಯಿಂದ ಹೊರಗೆ ಹೋಗ್ತೀರಿ. 10th ಮುಗಿದ ಮೇಲೆ ಹೊರಗೆ ಹೋದ್ವಿ, ಇನ್ನೇನು ರೆಕ್ಕೆ ಬಂತು ಅಂತ ಅನ್ಕೋಬೇಡಿ. ಶಿಸ್ತಾಗಿ ಇರಿ. ಈಗಿನ ಕಾಲದಲ್ಲಿ ಏನೇನೋ ನೋಡ್ತಾ ಇದ್ವಿ, ಏನೇನೋ ಕೇಳ್ತಾ ಇದ್ವಿ, ಅಲ್ಲೆಲ್ಲ ಹೋಗಬೇಡಿ. ಆ ಆಕರ್ಷಣೆಗಳಿಗೆಲ್ಲ ಬೀಳಬೇಡಿ. ಯಾವುದೇ ಥರದ ಕೆಟ್ಟ ಅಭ್ಯಾಸವನ್ನು ಹತ್ರ ಸೇರಿಸ್ಬೇಡಿ. ಏನೇ ಕಾರಣಕ್ಕೂ ಹತ್ರ ಸೇರಿಸ್ಬೇಡಿ. ಯಾವುದೇ ಒಂದು ಕೆಟ್ಟ ಅಭ್ಯಾಸ ಬಂತು ಅಂತಂದರೆ ಮುಗೀತು ನಮ್ಮ ಕಥೆ. ಬಾಯಲ್ಲಿ ಕೆಟ್ಟ ಮಾತಾಡಬೇಡಿ, ಒಳ್ಳೆಯ ಮಾತಾಡಿ. ಯಾವುದೇ ಕಾರಣಕ್ಕೂ ಕೆಟ್ಟ ಮಾತಾಡಬೇಡಿ. ಆವಾಗ ನಿಮ್ಮ ವಾಕ್ಶಕ್ತಿ ಜಾಸ್ತಿ ಆಗುತ್ತೆ, ವಾಕ್ ಶುದ್ಧಿ ಆಗುತ್ತೆ, ಒಳ್ಳೆಯ ಮಾತಿನ ಫಲ ಬರುತ್ತೆ, ಒಳ್ಳೆಯ ಬುದ್ಧಿ. ಜಿಹ್ವಾಗ್ರೆ ಸನ್ನಿವೇಶ್ಯತಾಮ್. ಸರಸ್ವತಿ ಅಮ್ಮನವರು
ಇಹ್ವಾಗ್ರದಲ್ಲಿ ಇರ್ತಾರೆ, ನಾಲಿಗೆ ಮೇಲೆ ಇರ್ತಾರೆ ಅಂತ. ನಾವು ಕೆಟ್ಟದಾಡಿದ್ರೆ ಸರಸ್ವತಿ ಅಮ್ಮನವ್ರು ಹೊರಟೋಗ್ತಾರೆ. ಇದೇ ಬಾಗಿಲು, ಹೋಗೋಕ್ಕೂ ಅದೇ ಬಾಗಿಲು, ಒಳಗೆ ಬರೋಕ್ಕೂ ಅದೇ ಬಾಗಿಲು, ಬಾಯಿ. ಆದ್ದರಿಂದ ಒಳ್ಳೆ ಮಾತಾಡಬೇಕು, ಒಳ್ಳೆ ಯೋಚನೆ ಮಾಡಬೇಕು, ಚೆನ್ನಾಗಿ ಬರೀರಿ ಪರೀಕ್ಷೆ. ತುಂಬ ಲೈಟಾಗಿ ತಗೊಳ್ಳೋದು ಅಂತ ಅಲ್ಲ. ಇವಾಗಾದರೆ ಇನ್ನೇನೋ ಅದು ಆಗಸ್ಟ್ ಇದೆಯಾ, ಇನ್ನೇನೋ ಸೆಪ್ಟೆಂಬರ್ ಇದೆ, 5-6 ವರ್ಷ ಬರಿಬೋದಾ? ಇವೆಲ್ಲ ಅನ್ಕೋಬೇಡಿ. ಇನ್ನೊಂದು ಬ್ಯಾಚ್ ಇದೆ, ಆ ಬ್ಯಾಚಲ್ಲಿ ನೋಡ್ಕೊಳ್ಳೋಣ, ಹೀಗೆ ಆಯ್ತು ಅಷ್ಟೆ. ಅವ್ರು ಇಟ್ಟಿದ್ದಾರೆ ಗೌರ್ಮೆಂಟ್ನವರು, ಯಾಕೆ? ಏನಾದ್ರು ಪಾಸ್ ಆಗಲಿ ಪಾಪ ಅಂತ. ಅದೇ ಕೆಲ್ಸಕ್ಕೆ ಹೋದಾಗ ಕೇಳ್ತಾರೆ, ಏನು 2 ಸಲ ಯಾಕೆ ಬರ್ದೀಯ ನೀನು ಅಂತ ಕೇಳ್ತಾರೆ. ಆವಾಗ ಕೆಲಸ ಹೋಯ್ತು. ಹೇಳಲ್ಲ, ಆ ಕೆಲಸ ನಮಗೆ ಬರಲ್ಲ. ಒಳ್ಳೆ ಕೆಲಸ ಸಾಧಿಸ್ಬೋದು ನೀವು ಚೆನ್ನಾಗಿ ಬರೆದ್ರೆ. ಅದರಿಂದ ಈ 12 ದಿವಸ ಏನೇನು ಓದಿದಿರಿ, ಏನೇನು ಕೇಳಿದಿರಿ, ಅದನ್ನೆಲ್ಲ ಪೂರ್ತಿ ಒಂದು ತಪಸ್ತರ ಮಾಡ್ತೀರಾ? ತಪಸ್ತರ ಮಾಡಿ ಚೆನ್ನಾಗಿ ಅದ್ರ ಮೇಲೆ. ಇನ್ನು ತಪಸ್ಸು ಕೂತವನು ನೋಡಿದಿರಲಿ, ಸಿನಿಮಾದಲ್ಲಿ ಸೀರಿಯಲ್ಲೆಲ್ಲ ನೋಡಿದಿರಲ್ಲ, ಕೂತ್ರ ಹಾಗೆ ವಾಲ್ಮೀಕಿ ಮಹರ್ಷಿ ಅವರು ಹುತ್ತ ಎಲ್ಲ ಬಂದರೂ ಕೂಡ ಕದಲೋದಿಲ್ಲ. ಹಾಗೆ ಅಷ್ಟು ಒಂಥರ ಕೂತ್ಕೊಂಡ್ಬಿಡ್ಬೇಕು, ದೃಢ ಸಂಕಲ್ಪ ಮಾಡಿ ಕೂತ್ಕೋಬೇಕು. ಹಾಗೆ ಈ 12 ದಿವಸ ಚೆನ್ನಾಗಿ ಓದಿ ಮಕ್ಕಳ, ನಿಮಗೆಲ್ಲ ಒಳ್ಳೆ ಮಾರ್ಕ್ಸ್ ಬರಲಿ, ಎಲ್ಲರೂ ಪಾಸಾಗಿ, ಒಳ್ಳೆಯ ಮಾರ್ಕ್ಸಲ್ಲಿ ಎಲ್ಲರೂ ಕೂಡ ಪಾಸಾಗಿ, ಅದು ನಮಗೆ ಬೇಕಾಗಿರೋದು. ಹಾಗೆ ನಿಮ್ಮನ್ನೆಲ್ಲರನ್ನೂ ಕೂಡ ಪೂಜ್ಯ ಸ್ವಾಮೀಜಿಯವರು ಅನುಗ್ರಹಿಸಲಿ. ನಿಮಗೆಲ್ಲರಿಗೂ ಕೂಡ ಗುರು ಕೃಪೆ ಇರಲಿ. ಇವತ್ತೆಲ್ಲ ಬಂದಿದ್ದೀರಿ, ತುಂಬ ಸಂತೋಷ. ಇಲ್ಲೇ ಪ್ರಸಾದ ತೊಗೊಂಡು ಹೋಗ್ತಾ ಇರಲಿಲ್ಲ, ಇಲ್ಲೇ ಪ್ರಸಾದ ತೊಗೊಳ್ಳಿ. ಹಾಲ್ ಟಿಕೆಟ್ ಎಲ್ಲ ಆಮೇಲೆ ಹಂಚ್ತಾರೆ, ಎಲ್ಲ ಬಂದಾಗಿದೆ. ಇನ್ನೇನು ಸಿದ್ಧ, ನೀವೆಲ್ಲ ಕವಚ ಕಟ್ಕೋಬೇಕು. ಯುದ್ಧ ಅಲ್ಲಿ ಯಾವುದೋ ಯುದ್ಧ ಆಗ್ತದೆ, ನಮಗಿದು ಯುದ್ಧ, ಇದು ನಮ್ಮ ಶಾಲೆಯಲ್ಲಿ ನಮಗೆ ಇದು ಯುದ್ಧ, ಇದು ಜೀವನದ ಜಯ. ನಿಮಗೆ ಗೊತ್ತಾಯ್ತಾ? ನೀವು ಇನ್ನೇನು ಎಲ್ಲ ಪ್ರಿಪೇರ್ ಆಗಬೇಕು. 18ನೇ ತಾರೀಕು ಬಂತು ಅಂದರೆ ಪ್ರಿಪೇರ್ ಆಗಿಬಿಡ್ಬೇಕು. ಭಯ ಗಿಯ ಎಲ್ಲ ಬಿಟ್ಟು, ಎಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಏನೋ ಉಡಾಫೆಯಲ್ಲಿರೋದು ಅದು ಕೂಡ ಒಳ್ಳೆಯದಲ್ಲ. ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಂದ್ಕೊಳ್ಳಿ. ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ, ಗುರು ಕೃಪೆ ಆಗಲಿ, ಸರಸ್ವತಿ ಅಮ್ಮನವರ ಅನುಗ್ರಹವಾಗಲಿ, ನಮ್ಮ ಶಾಲೆಗೆ ಒಳ್ಳೆ ಹೆಸರು ಬರಲಿ. ಜೈ ಗುರುದತ್ತ, ಶ್ರೀ ಗುರುದತ್ತ. ಹೇಳಿ, ಜೈ ಗುರುದತ್ತ, ಶ್ರೀ ಗುರುದತ್ತ. ಜೈ ಬೋಲೋ ಸದ್ಗುರುನಾಥ ಮಹಾರಾಜ ಕಿ ಜೈ. ದತ್ತಾತ್ರೇಯ ಗುರುಮೂರ್ತಿ ಕಿ ಜೈ.